ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಗಲಾಟೆ ವಿಚಾರ ಹಲ್ಲೆಯನ್ನ ಖಂಡಿಸಿ ಮಾಜಿ ಶಾಸಕ ರಮೇಶ್ ಕೊಡುಚಿಕ್ಕಿಡಿ ಪಕ್ಷದ ಸಭೆಗಳಿಗೆ ಆಹ್ವಾನಿಸದೆ ಕಡೆಗಣಿಸಲಾಗ್ತಾ ಇದೆ. ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಗಲಾಟೆ ವಿಚಾರ ಹಲ್ಲೆಯನ್ನ ಖಂಡಿಸಿ ಮಾಜಿ ಶಾಸಕ ರಮೇಶ್ ಕುಡುಚಿಕ್ಕಿಡಿ ಪಕ್ಷದ ಸಭೆಗಳಿಗೆ ಆಹ್ವಾನಿಸದೆ ಕಡೆಗಣಿಸಲಾಗ್ತಾ ಇದೆ. ಈ ವಿಚಾರವನ್ನ ಪ್ರಶ್ನಿಸಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಸಾಮಾನ್ಯ ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು. ಸಮಸ್ಯೆಯ ಬಗ್ಗೆ ಪ್ರಶ್ನೆ ಮಾಡಿದಾಗ ಹಲ್ಲೆ ನಡೆಸೋದು ಸರಿಯಲ್ಲ. ಬೆಳಗಾವಿಯಲ್ಲಿ ಮಾಜಿ ಶಾಸಕ ರಮೇಶ್ ಕುಡುಚಿಯವರು ಆಕ್ರೋಶವನ್ನ ಹೊರಹಾಕಿದರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಗಲಾಟೆ ಆಗಿತ್ತು. ಆ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹಲ್ಲೆಯನ್ನ ಖಂಡಿಸಿದ್ರು. ಆ ಹಲ್ಲೆಯನ್ನ ಖಂಡಿಸಿದ್ದಾರೆ ಮಾಜಿ ಶಾಸಕ ರಮೇಶ್ ಕುಡುಚಿ ಪಕ್ಷದ ಸಭೆಗಳಿಗೆ ಆಹ್ವಾನಿಸದೆ ಕಡೆಗಣಿಸಲಾಗ್ತಾ ಇದೆ. ಈ ವಿಚಾರದ ಬಗ್ಗೆ ನಾವು ಧ್ವನಿ ಎತ್ತುತ್ತೀವಿ. ನೋಡಿ ಯಾವ ರೀತಿ ಕಚ್ಚಾಡ್ತಾ ಇದ್ರು. ಭಾಳ ದಿನ ಹಿಂದಿನ ಕತೆ ಇದು ಆಯ್ತಾ. ಅವರವರೇ ಪಕ್ಷ ಕಚ್ಚಾಡ್ಕೊಳ್ಳೋದು ಇದೆಯಲ್ಲ, ಇಟ್ಸ್ ನಾಟ್ ಗುಡ್. ಆ ಪಕ್ಷದ ಹೆಲ್ತ್ ಇದೆಯಲ್ಲ ಅದು ಹಾಳಾಗುತ್ತೆ. ಈ ವಿಚಾರದ ಬಗ್ಗೆ ನಾನು ಧ್ವನಿ ಎತ್ತಿರ್ತೀನಿ, ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ರು ರಮೇಶ್ ಕುಡುಚಿಯವರು. ಸಾಮಾನ್ಯ ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನವನ್ನು ನೀಡಬೇಕು. ಸಮಸ್ಯೆ ನಿಮ್ಮಲ್ಲಿ ಏನಿರ್ತಾವೋ ಅದು ಹೊರಗಡೆ ತೋರಿಸ್ಕೋಬೇಡಿ. ಪಕ್ಷದ ಒಳಗಿನ ಕಾರ್ಯಕರ್ತರ ಒಗ್ಗೂಡುವಿಕೆ ಇದೆಯಲ್ಲ ಅದು ಬಹಳ ಮುಖ್ಯ ಇದೆ. जनरल मीटिंग खत्म हो गई. अब 1-to-1 मीटिंग में 1-to-1 मीटिंग शुरू हो गई. अब जनरल मीटिंग खत्म हो